ರಾಯಚೂರಿನ ದೇವಸಗೂರು ಬಳಿ ಕೃಷ್ಣಾ ನದಿಯಲ್ಲಿ ಅತ್ಯಂತ ಪುರಾತನದ್ದು ಅಂತ ಹೇಳಲಾದ ದಶಾವತಾರ ವಿಷ್ಣು ಮತ್ತು ಶಿವಲಿಂಗ ಪತ್ತೆಯಾಗಿದೆ. ಇದು ಬಹಳ ಅಚ್ಚರಿ ಮೂಡಿಸ್ತಾ ಇದೆ. ನೀರು ಬತ್ತಿದ ಕಾರಣ ಕಾಣಿಸ್ತಾ ಇರೋದ್ರಿಂದ ಊರಿನವರಲ್ಲೇ ಸ್ವಲ್ಪ ಗೊಂದಲ. ಹಾಗಾದ್ರೆ ಹೇಗಿದೆ ಆ ಮೂರ್ತಿಗಳು, ಪುರಾತನ ಮೂರ್ತಿಗಳು, ಏನ್ ಹೇಳ್ತಾರೆ ಜನ? ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಕೃಷ್ಣಾ ನದಿ ತಟದಲ್ಲಿ ದೇವರ ಮೂರ್ತಿಗಳು ಪತ್ತೆ. ಅಯೋಧ್ಯೆ ಬಾಲರಾಮನ ವಿನ್ಯಾಸ ಹೋಲುವ ಮೂರ್ತಿ, ದಶಾವತಾರಿ ವಿಷ್ಣು ಶಿವಲಿಂಗ ಮೂರ್ತಿ ಕಂಡು ಅಚ್ಚರಿ. ರಾಯಚೂರಿನ ದೇವಸಗೂರು ಬಳಿಯ ಕೃಷ್ಣಾ ನದಿಯಲ್ಲಿ ವಿಷ್ಣು ಅವತಾರದ ವೆಂಕಟೇಶ್ವರ ಸ್ವಾಮಿ ಮೂರ್ತಿ ಹಾಗೂ ಶಿವಲಿಂಗ ಪತ್ತೆಯಾಗಿದೆ. ನದಿಯಲ್ಲಿ ನೀರು ಬತ್ತಿದ್ದು ಮೀನುಗಾರರು ಮೀನು ಹಿಡಿತಾ ಇದ್ದ ವೇಳೆ ಮೂರ್ತಿಗಳು ಪತ್ತೆಯಾಗಿದೆ. ಕೃಷ್ಣಾ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಕಾರ್ಯ ನಡೆದಿತ್ತು. ಅಲ್ಲಲ್ಲಿ ಮಣ್ಣು ಅಗೆಯಲಾಗಿದೆ. ಭೂಮಿಯಲ್ಲಿ ಹೂತು ಹೋಗಿದ್ದ ಮೂರ್ತಿಗಳು ಈಗ ಹೊರಗೆ ಬಂದಿರಬಹುದು ಎನ್ನಲಾಗಿದೆ. ಸಿಕ್ಕಿರುವ 3 ಮೂರ್ತಿಗಳು ವಿಭಿನ್ನವಾಗಿದೆ. 3.5 ಅಡಿಯ ಒಂದು ಏಕಶಿಲಾ ಮೂರ್ತಿಯಂತೂ ಅಯೋಧ್ಯ ಬಾಲರಾಮನ ವಿನ್ಯಾಸವನ್ನ ಹೋಲ್ತಾ ಇದೆ. ವಿಷ್ಣುವಿನ ದಶಾವತಾರಗಳನ್ನ ಮೂರ್ತಿಯಲ್ಲಿ ಕೆತ್ತಲಾಗಿದೆ. ಇನ್ನೊಂದು ವಿಷ್ಣು ಮೂರ್ತಿ 2.5 ಅಡಿಯಷ್ಟಿದ್ದು ಕೆಳಗೆ ಲಕ್ಷ್ಮೀ ಪದ್ಮಾವತಿ ಚಿತ್ರ ಇದೆ. ಸಾವಿರಾರು ವರ್ಷಗಳ ಹಳೆಯ ಮೂರ್ತಿಗಳು ಇರಬಹುದು ಅಂತ ಊಹಿಸಲಾಗಿದೆ. ಮೀನು ಹಿಡಿಯಂತ ಸಂದರ್ಭದಲ್ಲಿ 3 ಮೂರ್ತಿಗಳು ಸಿಕ್ಕಿದ್ದಾವೆ. ಒಟ್ಟು ಇದರಲ್ಲಿ ಒಂದು ನಮಗೆ ಕಾಣ್ತಾರಂತ ಮೂರ್ತಿ ಈಗ ವಿಷ್ಣು ರೂಪಿ ಮೂರ್ತಿ ಆಗಿದ್ದು ವೆಂಕಟೇಶ್ವರ ಅವತಾರ ಆಗಿರುತ್ತದೆ. ಇದು ಏಕಶಿಲಾ ವಿಗ್ರಹ ಆಗಿದ್ದು ಇದು ಬಹಳ ಇದ್ರ ಬಗ್ಗೆ ಒಂದು ಅಧ್ಯಯನ ಮಾಡೋಕ್ಕೋಸ್ಕರ ಪುರಾತತ್ವ ಇಲಾಖೆಯವರು ಇದ್ರ ಬಗ್ಗೆ ಗಮನ ಹರಿಸಿಬಿಟ್ಟು ಅಧ್ಯಯನ ಮಾಡಿದಾಗ ಮಾತ್ರ ಇದ್ರದ್ದು ಏನು ಇತಿಹಾಸ ಅನ್ನೋದು ಗೊತ್ತಾಗುತ್ತೆ ಅಂತೇಳಿ ಈ ಸಮಯದಲ್ಲಿ ನಾವು ಹೇಳ್ತಾ ಇದ್ದೀವಿ. ಸಾಮಾನ್ಯವಾಗಿ ಮುಕ್ಕಾದ ದೇವರ ಮೂರ್ತಿಗಳು ದೇವಾಲಯಗಳನ್ನ ಹಳೆಯ ಮೂರ್ತಿ ಬದಲಾಯಿಸಿದಾಗ ಮೂಲ ಮೂರ್ತಿಗಳನ್ನ ನದಿಯಲ್ಲಿ ವಿಸರ್ಜನೆ ಮಾಡಲಾಗುತ್ತೆ. ಅದೇ ರೀತಿ ಈ ಮೂರ್ತಿಗಳನ್ನ ಕೃಷ್ಣಾ ನದಿಯಲ್ಲಿ ವಿಸರ್ಜಿಸಿರಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಸುತ್ತಮುತ್ತ ಎಲ್ಲೂ ವಿಷ್ಣು ವೆಂಕಟೇಶ್ವರ ಸ್ವಾಮಿ ದೇವಾಲಯ ಇಲ್ಲ. ಹೀಗಾಗಿ ಈ ಮೂರ್ತಿಗಳು ಇಲ್ಲಿಗೆ ಹೇಗೆ ಬಂದ್ವು ಅನ್ನೋ ಕುತೂಹಲ ಮೂಡಿದೆ. 3 ವಿಗ್ರಹಗಳನ್ನು ಭಾಳ ಪುರಾತನ ಕಾಲದಿದೆ. ಹಾಗಾಗಿ ಇವ್ರನ್ನ ಸಂಬಂಧಪಟ್ಟ ಇಲಾಖೆ ಪುರಾತತ್ವ ಇಲಾಖೆಯನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಇದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಬೇಕು. ಎಷ್ಟು ವರ್ಷದಿಂದ ಅಂತ ನೋಡಿ ಈ ಮೂರ್ತಿಗಳು ಹೆಂಗೆ ಬಂದು ಏನೇನು ಸ್ವಲ್ಪ ತನಿಖೆ ಮಾಡಬೇಕು. ತನಿಖೆ ಮಾಡಿ ಸಂರಕ್ಷಣೆ ಮಾಡಬೇಕು ಇವುಗಳನ್ನು. ಸದ್ಯ ಸಿಕ್ಕಿರುವ ವಿಗ್ರಹಗಳಿಗೆ ಪೂಜೆ ಸಲ್ಲಿಸಲಾಗ್ತಾ ಇದೆ. ಪುರಾತತ್ವ ಇಲಾಖೆ ಈ ಮೂರ್ತಿಗಳನ್ನ ಪರಿಶೀಲನೆಗೆ ಒಳಪಡಿಸಿ ಸಂರಕ್ಷಿಸಬೇಕಾಗಿದೆ. ವಿಜಯ್ ಜಾಕಟ್ಕಲ್, ಪಬ್ಲಿಕ್ ಟಿವಿ, ರಾಯಚೂರು.